ಅನುಮಾನಗಳಿದೆ. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಪ್ರತಿ ವಾಹನಗಳನ್ನು ಪರಿಶೀಲಿಸ್ತಾ ಇದ್ದಾರೆ, ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರಿನ ಗಲ್ಲಿಗಳಲ್ಲೂ ಬೆಂಗಳೂರನ್ನು ಸಂಪರ್ಕಿಸುವ ಎಲ್ಲ ರಸ್ತೆಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇನೋವಾ ಕಾರುಗಳ ಮೇಲೆ ಹೆಚ್ಚಿನ ನಿಗಾವನ್ನು ಪೊಲೀಸ್ ಇಲಾಖೆ ವಹಿಸಿದೆ. ಹೊಸೂರು, ಕೋಲಾರ ಭಾಗದಲ್ಲಿ ಟೋಲ್ ಗೇಟ್ಗಳಲ್ಲಿ ನಿಗಾ ವಹಿಸಲಾಗಿದೆ. ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿರುವಂತಹ ಆ ಕಾರುಗಳು ಟೋಲ್ ಗೇಟ್ಗಳನ್ನು ದಾಟಿ ಬೇರೆ ಕಡೆಗೆ ಹೋಗಬಾರ್ದು. ಹೊಸೂರು ತಮಿಳುನಾಡಿನ ಭಾಗಕ್ಕೂ ಹೋಗಬಾರ್ದು, ಈ ಕಡೆಗೆ ಕೋಲಾರ ಆಂಧ್ರ ಗಡಿ ಕೋಲಾರ ಕಡೆಗೂ ಹೋಗಬಾರ್ದು. ಹೀಗಾಗಿ ಟೋಲ್ ಗೇಟ್ಗಳಲ್ಲೂ ಕೂಡ ನಿಗಾ ವಹಿಸಲಾಗಿದೆ. ಹಾಗೆ ಗಲ್ಲಿಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಮಾಡಿಕೊಂಡು ಪೊಲೀಸರು ಅಲ್ಲಿ ಹೋಗ್ತಾ ಇರುವಂತಹ ಪ್ರತಿ ವಾಹನಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ, ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನೋವಾ ಕಾರುಗಳನ್ನು ಚೆಕ್ ಮಾಡ್ತಾ ಇರುವಂಥದ್ದು ಪೊಲೀಸರು. ಯಾಕಂದರೆ ಈ ದರೋಡೆಯಲ್ಲಿ ಬಳಕೆಯಾಗಿರೋದು ಇನೋವಾ ಕಾರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ ಸದ್ಯಕ್ಕೆ. ಹಾಗಾಗಿ ಇನೋವಾ ಕಾರಿನ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇತರೆ ವಾಹನಗಳನ್ನು ಕೂಡ ಚೆಕ್ ಮಾಡಿಯೇ ಬಿಡ್ತಾ ಇರುವಂಥದ್ದು. ಈ ದರೋಡೆಕೋರರನ್ನು ಹಿಡಿಲೇಬೇಕು, ಮಟ್ಟ ಹಾಕಲೇಬೇಕು ಅಂತೇಳಿ ಪೊಲೀಸರು ತನಿಖೆಯನ್ನು ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಆಗಲೇ ಹೇಳ್ತಾ ಇದ್ದೆ, ಘಟನಾ ಸ್ಥಳದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಟೈಮ್ ಲೈನ್ ಏನಿದೆ ಅದನ್ನು ಇವಾಗ ಪೊಲೀಸರು ಮಾಹಿತಿಯನ್ನು ಪಡಿತಾರೆ. ಮೊದಲಿಗೆ ಸಿಬ್ಬಂದಿಯಿಂದ, ಹಾಗೆ ಬ್ಯಾಂಕ್ನಿಂದ, HDFC ಬ್ಯಾಂಕ್ JP ನಗರ ಬ್ರಾಂಚ್ ಅಲ್ಲಿಂದ ಬಂದಿದ್ದು. ಇವಾಗ ಹೆಚ್ಚಿನ ಡೀಟೇಲ್ಸನ್ನು ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನಗರದಾದ್ಯಂತ ಈಗ ಹದ್ದಿನ ಕಣ್ಣು, ಪೊಲೀಸರು ಯಾವ ರೀತಿ ಸೆಟಪ್ ಮಾಡಿದ್ದಾರೆ, ಎಲ್ಲ ಕಡೆಗೂ ಚೆಕ್ ಪೋಸ್ಟ್ ನಿರ್ಮಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಅಂಕಿತಾ? ನವೀನ್, ಇವತ್ತು ಆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಫುಲ್ ಅಲರ್ಟ್ ಆಗಿರುವಂತದ್ದು. ಎಲ್ಲಾ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಆ ಇನೋವಾ ವೆಹಿಕಲ್ ಯಾವ ಕಡೆಯಿಂದ ಪಾಸ್ ಆಗಿದೆ ಅನ್ನೋದರ ಸಂಪೂರ್ಣ CCTV ಫುಟೇಜ್ ಅನ್ನ ಕೂಡ ಪರಿಶೀಲಿಸುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಈ ಘಟನೆ ಆದ ಬಳಿಕ ಪೊಲೀಸರು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ. ಪ್ರತಿಯೊಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿರುವಂತಹ CCTVಯನ್ನ ಕೂಡ ಇಂಚಿಂಚು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ CMS ಕಂಪನಿಗೆ ಸೇರಿರುವಂತಹ ಈ ಒಂದು ವೆಹಿಕಲ್ ಏನಿದೆ ಅದರಲ್ಲಿ ಯಾರು ಡ್ರೈವರ್ ಆಗಿದ್ರು, ಜೊತೆಗೆ ಗನ್ ಮ್ಯಾನ್ಗಳು ಯಾರ್ಯಾರಿದ್ರು, ಸಿಬ್ಬಂದಿಗಳು ಯಾರ್ಯಾರಿದ್ರು ಅವರೆಲ್ಲರನ್ನ ಕೂಡ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ HDFC ಬ್ಯಾಂಕ್ನ ಸಿಬ್ಬಂದಿ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅಂದ್ರೆ ಈ ರೀತಿಯಾಗಿ ವಾಹನಗಳು ಮೂವ್ ಆಗುವಂತಹ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿ ಸೋರಿಕೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿಮಾನ್ಸ್ ಆಸ್ಪತ್ರೆ ಅಂದ್ರೆ ನಿಮಾನ್ಸ್ ರಸ್ತೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಸಿಗುವಂತಹ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ನ 100 ಮೀಟರ್ ದೂರದಲ್ಲೇ ಈ ಒಂದು ಘಟನೆ ಆಗಿದೆ. ಕಂಪ್ಲೀಟ್ ಆಗಿ ಅಂದ್ರೆ ಸುಮಾರು ಕೋಟಿಗಟ್ಟಲೆ ಹಣವನ್ನ ಅವರು ಕಾರಿಗೆ ತುಂಬಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಏನೇನಾಗಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸರೌಂಡಿಂಗ್ ನಲ್ಲಿರುವಂತಹ CCTVಗಳೇನಿದೆ ಆ ಕಂಪ್ಲೀಟ್ CCTV ಫುಟೇಜ್ ಗಳನ್ನ ಕೂಡ ಈಗಾಗಲೇ ಪರಿಶೀಲಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಎಲ್ಲೆಲ್ಲಿ ಟೋಲ್ ಗೇಟ್ಗಳಿದೆ ಆ ಟೋಲ್ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಗಾಡಿ ಏನಾದ್ರು ಈ ನಂಬರ್ನ ಗಾಡಿ ಏನಾದ್ರು ಪಾಸ್ ಆದ್ರೆ ತಕ್ಷಣ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲರಿಗೂ ಕೂಡ ಸೂಚನೆ ನೀಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂಕಿತಾ, ಇಲ್ಲಿ ಇನ್ನೊಂದು ಡೌಟು, ಬೆಳಗ್ಗೆ ಹೊತ್ತಲ್ಲಿ ನಡೆದಿರುವಂತಹ ದರೋಡೆ ಆಗಿರೋದ್ರಿಂದ ಹಾಗೆ ಆ ನಿಮಾನ್ಸ್ನಿಂದ ಕೋರಮಂಗಲ ಕಡೆಗೆ ಕನೆಕ್ಟ್ ಆಗುವಂಥ ಈ ಫ್ಲೈಓವರ್ ಏನಿದೆ ಅದು ಸಾಮಾನ್ಯವಾಗಿ ಜನದಟ್ಟಣೆ ಇರುವಂತಹ ಪ್ರದೇಶ. ಯಾರು ಪ್ರತ್ಯಕ್ಷದರ್ಶಿಗಳು ಏನು ಇಲ್ವಾ, ಅಲ್ಲಿ ಯಾರಿಗೂ ಗೊತ್ತಾಗಿಲ್ವಾ ಇಲ್ಲಿ ದರೋಡೆ ನಡೀತಾ ಇದೆ ಅನ್ನೋ ಅನುಮಾನ ಕೂಡ ಯಾರಿಗೂ ಬರಲಿಲ್ವಾ ಹೇಗೆ ಅಂತ? ನವೀನ್, ಸದ್ಯ ಇದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ಇದೇ ಅನುಮಾನವನ್ನ ವ್ಯಕ್ತಪಡಿಸಿ ತಮ್ಮ ತನಿಖೆಯನ್ನ ಶುರು ಮಾಡಿದ್ದಾರೆ. ಇದು ಜನದಟ್ಟಣೆ ಇರುವಂತಹ ಪ್ರದೇಶ, ಜೊತೆಗೆ ಈ ಫ್ಲೈಓವರ್ ಆಗಿರೋದ್ರಿಂದ ಏಕಕಾಲಕ್ಕೆ ಸಾಕಷ್ಟು ವಾಹನಗಳಲ್ಲಿ ಸಂಚಾರವನ್ನ ಕೂಡ ಮಾಡುತ್ತೆ. ಹಾಗಾಗಿ ಇವರು ವಾಹನವನ್ನ ತಡೆದು ಪ್ರಶ್ನೆ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಬೇಕು ಅಂತ ಹೇಳಿದ ಬಳಿಕ ಇವರು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕೊಡೋದಕ್ಕೆ ಮುಂದಾಗ್ತಾರೆ. ಅದಾದ ಬಳಿಕ ಏಕಾಏಕಿ ಈ ಒಂದು ಹಣವನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿ ತಮ್ಮ ಕಾರಿಗೆ ತುಂಬಿಸ್ಕೊಂಡು ಹೋಗಿರುವಂತದ್ದು. ಆ ಟೈಮಲ್ಲಿ ಏನೇನಾಯ್ತು ಅಂದ್ರೆ ಇಲ್ಲಿ ಗಂಗಾನಗಳು ಸೇರಿದಂತೆ ಡ್ರೈವರ್ ಹಾಗೆ ಸಿಬ್ಬಂದಿಗಳು ಕೂಡ ಇದ್ರು. ಅಷ್ಟು ಜನ ಇದ್ರೂ ಕೂಡ ಇವರೆಲ್ಲರೂ ಕೂಡ ಹಣವನ್ನ ಗಾಡಿಗೆ ತುಂಬಿಸ್ಕೊಳ್ಳೋ ತನಕ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಮೂಡೋದು ಸರ್ವೇ ಸಾಮಾನ್ಯ. ಅಂದ್ರೆ ಇವರು ಕೂಡ ಅಧಿಕಾರಿಗಳು ಅಂತ ಹೇಳಿ ನಂಬ್ಕೊಂಡು ಬಿಟ್ಟಿದ್ರ ಅನ್ನೋದು ಒಂದು. ಮತ್ತೊಂದು ಕಡೆ ಏನಾದ್ರೂ ಮಾಹಿತಿ ಸೋರಿಕೆಯಾಗಿ ಅಥವಾ ಇವ್ರು ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.